ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವು ಆಲ್ರೆಡಿ SLC ರಿಸಲ್ಟ್ ನೋಡಿ ಅನ್ಕೊಳ್ತೀನಿ ಫ್ರೆಂಡ್ಸ್. ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಯಾರ್ದಾದ್ರೂ ಕಡಿಮೆ ಬಂದರೆ ಏನು ತಲೆ ಕೆಡಿಸ್ಕೋಬೇಡಿ, ಇನ್ನೂ ನಿಮ್ಗೆ ಅಪಾರ್ಚುನಿಟಿ ಇದೆ. ಎಕ್ಸಾಮ್ 2 ಎಕ್ಸಾಮ್ 3 ಇದೆ. ಈ ವಿಡಿಯೋದಲ್ಲಿ SSLC ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ರಿಲೇಟೆಡು ಭಾಳ ಸ್ಟೂಡೆಂಟ್ಸ್ಗೆ ಡೌಟ್ ಇದೆ ಅಬೌಟು ಮಾರ್ಕ್ಸ್ ಕಾರ್ಡು. ಆಮೇಲೆ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ, ಮಾರ್ಕ್ಸ್ ಕಾರ್ಡಲ್ಲಿ ಏನು ಫೇಲ್ ಅಂತ ಬರುತ್ತಾ, ಏನು ಎಷ್ಟು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಯಾರು ತಲೆ ಕೆಡಿಸ್ಕೋಬೇಡಿ. ಯಾರ್ದಾದ್ರು ಕಡಿಮೆ ಬಿದ್ದಿದ್ರೆ ನಿಮಗೆ ಯಾವ ರೀತಿ ಎಕ್ಸಾಮ್ ನೀವು ಕಟ್ಟಬರೋದು, ಎಕ್ಸಾಮ್ 2 ಎಕ್ಸಾಮ್ 3 ಯಾವ ರೀತಿ ಇರುತ್ತೆ, ಕ್ವಶ್ಚನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರಾಗೆ ಈ ವರ್ಷ 3 ಎಕ್ಸಾಮ್ ನಡೀತಿದ್ದಾರೆ. ಅದಕ್ಕಿಂತ ಮುಂಚೆ ಯಾವ ರೀತಿ ಇರ್ತಿತ್ತು ಅಂದರೆ ಫಸ್ಟ್ ಎಕ್ಸಾಮ್ ನಿಮ್ಮ ಮೇನ್ ಎಕ್ಸಾಮ್ ಇರ್ತಿತ್ತು, ಅದಾದ ತಕ್ಷಣ ಸಪ್ಲಿಮೆಂಟರಿ ಎಕ್ಸಾಮ್ ಇರ್ತಿತ್ತು, ಆದರೆ ಮಾರ್ಕ್ಸ್ ಕಾರ್ಡ್ ಸಪ್ರೇಟಾಗಿ ಬರ್ತಿತ್ತು. ಈ ವರ್ಷ ಏನು ಮಾಡಿದೆ ಅಂದರೆ ನಿಮಗೆ ಟೋಟಲ್ 3 ಎಕ್ಸಾಮ್ ಇದೆ. ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3. ಎಕ್ಸಾಮ್ 1 ಎಕ್ಸಾಮ್ 2 ಯಾಕೆ ನಡೆಸ್ತಾ ಇದ್ದಾರೆ, ನಿಮ್ಮದು ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ. ಯಾಕಂದ್ರೆ ಭಾಳ ಸ್ಟೂಡೆಂಟ್ಸ್ ಫೇಲ್ ಆದ ಟೆನ್ಷನ್ ತಗೋತಾರೆ, ಓಕೆ ಸುಸೈಡು ಇದೆಲ್ಲ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನ ಹೋಗ್ಲಾಡ್ಸೋಕ್ಕೆ ಇವ್ರು ಏನು ಮಾಡಿದೆ ಅಂದರೆ 3 ಎಕ್ಸಾಮ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಬೆಸ್ಟ್ ಆಫ್ 1 ತಗೋತಾರೆ, ಅದೇ ಒಂದೇ ನಿಮಗೂ ಏನು ಮಾರ್ಕ್ಸ್ ಕಾರ್ಡು ಕೊಡ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ ನಿಮಗೆ. ಓಕೆ, ಈಗ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತಂತ ಫ್ರೆಂಡ್ಸ್. ಕ್ವಶನ್ ಪೇಪರ್ ಪ್ಯಾಟರ್ಸು ಒಂದು ಈಸಿ ಒಂದು ಟಫ್ ಯಾವ ರೀತಿಯೂ ಇರಲ್ಲ. ಸೇಮ್ ಇವಾಗ ನೀವು ಫಸ್ಟ್ ಎಕ್ಸಾಮ್ ಬರ್ದಲ್ಲ ಅದೇ ರೀತಿ ಎಲ್ಲ ಎಕ್ಸಾಮ್ಸು ಇರುತ್ತೆ. ಅಂದರೆ ನೀವು ಡಿಫಿಕಲ್ಟಿ ಲೆವೆಲ್ಲು ಯಾವ ರೀತಿ ಫಸ್ಟ್ ಎಕ್ಸಾಮ್ ಇತ್ತಲ್ಲ ಅದೇ ರೀತಿ ಸೆಕೆಂಡು ಥರ್ಡ್ ಇರುತ್ತೆ. ಒಂದು ಈಸಿ ಒಂದು ಟಫ್ ಅಂತ ಆ ಥರ ಇರಲ್ಲ. ಎಲ್ಲ ಕ್ವಶನ್ ಪೇಪರ್ ಪ್ಯಾಟರ್ನು ಸೇಮ್ ಇರುತ್ತೆ. ಸೊ ಎಲ್ಲನೂ ಒಂದೇ ಟೈಪ್ ಎಕ್ಸಾಮ್ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಎಲ್ಲ 3 ಪರೀಕ್ಷೆಗಳನ್ನು ಬರೆಯುವುದು ಕಡ್ಡಾಯವೇ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಕಡ್ಡಾಯ ಇಲ್ಲ ಇದು. ನೀವು ಬೇಕಂದರೆ ಫಾರ್ ಎಕ್ಸಾಂಪಲ್ ನೀವು ಪರೀಕ್ಷೆ 1 ಅಂದರೆ ಎಕ್ಸಾಮ್ 1 ಏನು ಬರ್ದಿತ್ತಲ್ಲ, ನೀವು ಎಕ್ಸಾಮ್ ಅದರ ಆ ಮಾರ್ಕ್ಸಲ್ಲಿ ನೀವು ಸ್ಯಾಟಿಸ್ಫೈ ಇದ್ದರೆ ನೀವು ಎಕ್ಸಾಮ್ 2 ಎಕ್ಸಾಮ್ 3 ಬರಿಬೇಕಾಗಿಲ್ಲ. ನೀವು ಬೇಕಂದರೆ ಬರಿಬೋದು. ಆಮೇಲೆ ನೀವು ಪರ್ಟಿಕ್ಯುಲರ್ ಒಂದು ಸಬ್ಜೆಕ್ಟ್ ಕಡಿಮೆ ಇದ್ದರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನಂದರೆ ಓನ್ಲಿ ಆ ಇಯರು ಅಂದರೆ ಯಾವ ಮಂತ್ ಮಾಡ್ಕೊಂಡಿಲ್ಲ ಮತ್ತು ನಿಮ್ದು ಎಕ್ಸಾಮಿನೇಷನ್ ನಂಬರು ಬರುತ್ತೆ ಅಷ್ಟೇ ಮಾರ್ಕ್ಸ್ ಕಾರ್ಡಲ್ಲಿ. ಸೊ ನೋ ನೀಡ್ ಟು ವರಿ ಅಬೌಟ್ ಇಟ್ಟು. ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ನಿಮಗೆ ಯಾವುದು ಕಡಿಮೆ ಮಾರ್ಕ್ಸ್ ಇದೆ ಅದಷ್ಟೇ ಸಬ್ಜೆಕ್ಟ್ ಕೂಡ ನೀವು ಬರಿಬೋದು. ಓಕೆ, ಎಕ್ಸಾಮ್ 2 ಎಕ್ಸಾಮ್ 3. ಓಕೆ, ಎಕ್ಸಾಮ್ 1 ಸಾಕು ನನಗೆ ಇದು ಮಾರ್ಕ್ಸ್ ಕರೆಕ್ಟ್ ಬಿದ್ದಾವೆ, ನನಗೆ ಇನ್ನೇನು ನಂಗೆ ಜಾಸ್ತಿ ಮಾರ್ಕ್ಸ್ ಬೇಡ ಅಂತ ಅಂದ್ಕೊಂಡ್ರೆ ನೀವು ನೆಕ್ಸ್ಟ್ ನೀವು ಮಾರ್ಕ್ಸ್ ಕಾರ್ಡ್ ವಿದಿನ್ 1 ಮಂತಲ್ಲಿ ಬರುತ್ತೆ. ನೀವು ನೆಕ್ಸ್ಟು ನೀವು ಅಡ್ಮಿಷನ್ ತೊಗೋಬೋದು. ಪರೀಕ್ಷೆ 1ರಲ್ಲಿ ಅನುತ್ತೀರ್ಣ ಅಂದರೆ ಫೇಲ್ ಆದರೆ ವಿದ್ಯಾರ್ಥಿಗಳಿಗೆ ಪುನಃ ಪರೀಕ್ಷೆ ಬರಲು ಎಷ್ಟು ಅವಕಾಶ ಇರುತ್ತೆ ಅಂದರೆ, ನೀವು ಆಲ್ರೆಡಿ ಏನಾದರೂ ಪರೀಕ್ಷೆ ಎಕ್ಸಾಮ್ 1ನಲ್ಲಿ ಏನಾದರೂ ಫೇಲ್ ಆಗಿದ್ರೆ ಎಷ್ಟು ಅವಕಾಶ ಇರುತ್ತೆ ನಿಮಗೆ ಪುನಃ ಬರೆಯೋಕ್ಕೆ ಅಂದರೆ ಟೋಟಲ್ಲು 6 ಅವಕಾಶಗಳಿರುತ್ತೆ. ಅದಾದಮೇಲೂ ಕೂಡ ನೀವು 6 ಅವಕಾಶ ಆದಮೇಲೂ ಇನ್ ಕೇಸ್ ನೀವು ಮತ್ತೆ ಫೇಲ್ ಆದರೂ ಮತ್ತೆ ಅವಕಾಶ ಇರುತ್ತೆ. ಅವಾಗ ನೀವು ಪ್ರೈವೇಟ್ ಖಾಸಗಿ ಅಭ್ಯರ್ಥಿಯಾಗಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಪಾಸ್ ಆಗ್ಬೋದು ಅಂತ ಇದೆ ಆಪ್ಷನ್ನು. ಓಕೆ, ಅದು ನೀವು ಪ್ರೈವೇಟಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವು ಮತ್ತೆ ಪಾಸ್ ಆಗ್ಬೋದು. ಸೊ 6 ಅವಕಾಶ ಅಂತೂ ಸದ್ಯಕ್ಕಿದೆ. ಓಕೆ, ಅಷ್ಟರೊಳಗೆ ನೀವು ಮಾಡ್ಕೋತೀರಾ. ಓಕೆ, ಆಮೇಲೆ ನಿಮ್ದು ಅಟೆಂಡೆನ್ಸು 74% ಇರಬೇಕು, ಅದು ನಿಮ್ಗೆ ಗೊತ್ತು ಆಲ್ರೆಡಿ. ನೆಕ್ಸ್ಟ್ ಕ್ವಶನ್ ಏನಂದರೆ, ಪರೀಕ್ಷೆ 1ರಲ್ಲಿ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿ ಅನುತ್ತೀರ್ಣರಾಗಿ ಪರೀಕ್ಷೆ 2 ಅಥವಾ ಪರೀಕ್ಷೆ 3ರಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಅಂಕಪಟ್ಟಿಯಲ್ಲಿ ಏನೆಂದು ನಮೂದಿಸಲಾಗುತ್ತೆ. ಅಂದರೆ ಈಗ ಪರೀಕ್ಷೆ 1ನಲ್ಲಿ ಫೇಲ್ ಆದ್ರೆ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಮಿಕ್ಕಿದೆಲ್ಲ ಪಾಸ್ ಮಾಡ್ಕೊಂಡು ಅಂತ ತಿಳ್ಕೊಳ್ಳಿ ಸಬ್ಜೆಕ್ಟು. ನಿಮ್ಮದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಬರುತ್ತೆ ಅಂತ ಕೇಳ್ತಾ ಇದ್ರು. ಯಾವ ರೀತಿ ಬರುತ್ತಂದರೆ ಎಲ್ಲ ನೀವು ಜಸ್ಟ್ ಏನು ಫೈನಲ್ ಪಾಸ್ ಆಗಿರ್ತಲ್ಲ ಎಕ್ಸಾಮ್ 2 ಎಕ್ಸಾಮ್ 3 ಯಾವ್ದಾದ್ರು ಪಾಸ್ ಆಗಲಿ, ನೀವು ಪಾಸ್ ಆಗಿದ್ದು ಮಂತು ಯಾವ ಮಂತಲ್ಲಿ, ಫಾರ್ ಎಕ್ಸಾಂಪಲ್ ನಿಮ್ದು ಎಕ್ಸಾಮ್ 2 ಮಂತು ಜೂನ್ ಅಂದ್ಕೊಳ್ಳಿ, ಎಕ್ಸಾಮ್ 3 ಮಂತ್ ಜುಲೈಯಿಂದ ಆ ಮಂತು ಮತ್ತು ಎಕ್ಸಾಮ್ ಸಂಖ್ಯೆಯನ್ನು ನಮೂದಿಸಲಾಗಂತ ಹೇಳಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಒಂದೇ ಮಾರ್ಕ್ಸ್ ಕಾರ್ಡ್ ಇರುತ್ತೆ ನಿಮ್ಮದು. 3 ಸೇರಿ ಒಂದೇ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಅದೇ SLC ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಂತ ಅರ್ಥ. ಓಕೆ, ನೆಕ್ಸ್ಟು ಆಮೇಲೆ ಇಂಟ್ರಲ್ ಮಾರ್ಕ್ಸು 15 ಉತ್ತಮ ಪಡಿಸ್ಕೋಬೋದು. ಅಂದರೆ ನಿಮ್ಮ ಇಂಟ್ರಲ್ ಮಾರ್ಕ್ಸ್ ಇರುತ್ತಲ್ಲ ಆಲ್ರೆಡಿ ನಿಮ್ಗೆ ಏನು 10 20 ಕೊಟ್ಟಿರ್ತಾರಲ್ಲ ಅದನ್ನು ಮತ್ತೊಂದು ಸತಿ ಎಕ್ಸಾಮ್ ಬರಿಬೋದು ಅಂತ ಕೇಳ್ತಾರೆ ಫ್ರೆಂಡ್ಸ್. ಅದನ್ನ ಮತ್ತೊಂದು ಸತಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಅದು ಒಂದೇ ಸತಿ ಅದೇ ಕೌಂಟ್ ಆಗುತ್ತೆ ನಿಮಗೆ. ಎಕ್ಸಾಮ್ 2 ಎಕ್ಸಾಮ್ 3ಗೆ ನೀವು ಓನ್ಲಿ ಥಿಯರಿ ಎಕ್ಸಾಮ್ ಏನು ಬರುತ್ತಲ್ಲ ಅದಷ್ಟೇ ಕನ್ಸಿಡರ್ ಆಗುತ್ತೆ. ಸೊ ಮೇನ್ ಎಕ್ಸಾಮ್ ಏನು ಬರುತ್ತಲ್ಲ ಅದಷ್ಟೇ ಕನ್ಸಿಡರ್ ಆಗುತ್ತೆ. ಓಕೆ, ಆಮೇಲೆ ಎಕ್ಸಾಮ್ ಫೀಸ್ ಕೇಳ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳು 3 ಪರೀಕ್ಷೆಗಳಿಗೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕೆ. ಪರೀಕ್ಷೆ 1ರಲ್ಲಿ ತೇರ್ಗಡೆಯಾಗಿ ಪುನಃ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಛಿಸದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಪರೀಕ್ಷಾ ಶುಲ್ಕವನ್ನು ಪಾವತಿಸಬೇಕಿಲ್ಲ. ಓಕೆ, ನೀವೇನು ಪಾವತಿಸಬೇಕಾಗಿಲ್ಲ. ಪರೀಕ್ಷೆ 1ರಲ್ಲಿ ನೀವೇನು ಫೇಲ್ ಆಗಿದೆ ಅಂದರೆ ಅಥವಾ ಫಲಿತಾಂಶ ನೀವೇನಾದ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದ್ರೆ ಅವಾಗ ನೀವು ಫೀಸು ಕಟ್ಟಬೇಕಾಗುತ್ತೆ. ಎಕ್ಸಾಮ್ 2ದು ನೀವು ಎಕ್ಸಾಮ್ 2 ಅಷ್ಟೇ ಬರೆಯೋದು, ಎಕ್ಸಾಮ್ 2ದು ಎಕ್ಸಾಮ್ 3 ಆದರೆ ಎಕ್ಸಾಮ್ 3ದು ಬರೆಯಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ನು, ಪ್ರತಿ ಪರೀಕ್ಷೆಗೂ ಅಂಕಪಟ್ಟಿ ಶುಲ್ಕವನ್ನು ಪಡೆಯಲಾಗುವುದೇ. ಅಂದರೆ ಪ್ರತಿ ಎಕ್ಸಾಮ್ಗೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಫೀಸ್ ಕಲೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ಆ ಥರ ಇಲ್ಲ. ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡುವ ಸಲುವಾಗಿ ಒಂದು ಬಾರಿ ಮಾತ್ರ ನಿಮಗೆ ಫೀಸ್ ಪೇಮೆಂಟ್ ಆಗಿರುತ್ತೆ. ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಒಂದೇ ಸತಿ ಎಕ್ಸಾಮ್ 2 ಎಕ್ಸಾಮ್ 3ಗೆ ಸಪ್ರೇಟ್ ಆಗಿರಲ್ಲ ಮಾರ್ಕ್ಸ್ ಕಾರ್ಡ್ಗೆ. ಓಕೆ, ನೆಕ್ಸ್ಟು ಆಫ್ಟರ್ SLC
ಏನೇನು ಮಾಡ್ಬೋದು, ಆರ್ಟ್ಸ್ ಕಾಮರ್ಸ್ ಅದು ಬಿಟ್ಟು ಮತ್ತೇನು ಕೋರ್ಸ್ ಇದೆ ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ನೆಕ್ಸ್ಟು ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆ. ಓಕೆ, ನೀವು ಅರ್ಜೆಂಟಾಗಿ ಮಾರ್ಕ್ಸ್ ಕಾರ್ಡ್ ಬೇಕಂತ ಕೇಳ್ತಾ ಇದ್ರು. ಅರ್ಜೆಂಟ್ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ನಿಮಗೆ. ಆಯಾ ಪರೀಕ್ಷಾ ಫಲಿತಾಂಶ ಪಡಿಸಿದ ನಂತರ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿಲಾಕರಲ್ಲಿ ನೀವು ತೊಗೋಬೋದು. ಡಿಜಿಲಾಕರ್ ಆ್ಯಪ್ ಗೊತ್ತಲ್ಲ ನಿಮ್ಗೆ, ಅಲ್ಲಿ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಪಾಸ್ ಆದ ತಕ್ಷಣ ವಿದಿನ್ 1 ಮಂತಲ್ಲಿ ನಿಮಗೆ ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ. ನೀವು ಅಲ್ಲಿ ಪಡ್ಕೋಬೋದು. ಸೊ ಅಲ್ಲಿ ನೀವು ಆರಾಮ್ಸೆ ತೊಗೊಂಡು ನೀವು ನೆಕ್ಸ್ಟ್ ಹೈಯರ್ ಸ್ಟಡಿಗೆ ಹೋಗ್ಬೋದು. ಸೊ ಇದು ಕ್ವಶನ್ ಕ್ಲಿಯರ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನೀವು ಇನ್ ಕೇಸ್ ನಿಮ್ಗೆ ಏನಾದರೂ ಜಾಸ್ತಿ ಮಾರ್ಕ್ಸ್ ಬರಬೇಕಾದ್ರೆ ನೀವು ಎಕ್ಸಾಮ್ 2 ಬರಿಬೋದು, ಎಕ್ಸಾಮ್ 3 ಬರೋದು ಏನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಏನು ಮ್ಯಾಟ್ರ್ ಆಗಲ್ಲ, ಓನ್ಲಿ ಮಂತ್ ಅಷ್ಟೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಯಾರಾದರೂ ಕಡಿಮೆ ಇತ್ತಂದರೆ ನೀವು ಆರಾಮ್ಸೆ ಎಕ್ಸಾಮ್ 2 ಎಕ್ಸಾಮ್ 3 ಬರೀರಿ. ಆಮೇಲೆ ನೀವು ಹೈಯರ್ ಸ್ಟಡಿಗೆ ಚೆನ್ನಾಗುತ್ತೆ. ಓಕೆ, SSLC ಸ್ಕೋರ್ ಯಾರು ಕಡಿಮೆ ಆಗಿತ್ತು ಅಂತ ಯಾರು ಚೆನ್ನಾಗಿದೆ ಅವರು ನೆಕ್ಸ್ಟು ಹೈಯರ್ ಸ್ಟಡಿ ಯೋಚನೆ ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅಂತೀನಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.